SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮೇಡಮ್ ಹೇಗಿತ್ತು ಸಿನಿಮಾ ಇಷ್ಟ ಆಯ್ತಾ? ಚೆನ್ನಾಗಿ ಇಷ್ಟ ಆಯ್ತು ಸಿನಿಮಾದಲ್ಲಿ ಅಂತ? ಅಲ್ಲ, ಅದು ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಮತ್ತೆ ಇದ್ ಮಾಡ್ಬೇಕು, ಮಾನಸಿಕ ಸಮಸ್ಯೆಗಳ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ತಗೊಂಡಿದ್ದಾರೆ. ಫಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನಿಧಾನಕ್ಕೆ ರಿಯಲೈಸ್ ಮಾಡ್ಕೋತಾ ಚೆನ್ನಾಗಿ ಅನ್ಸುತ್ತೆ. ಓ ಸೂಪರ್, ತುಂಬಾ ಚೆನ್ನಾಗಿದೆ ಆಕ್ಟಿಂಗ್, ಡಬಲ್ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓ KGF 1 2 ಓ ತುಂಬಾ ತುಂಬಾ ಡಿಫ್ರೆಂಟ್ ರೋಲು, ನಿರೀಕ್ಷೆ ಮಾಡಕ್ಕೆ ಆಗಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ. ತುಂಬಾ ಡಿಫ್ರೆನ್ಸ್, ಇದು ನಿರೀಕ್ಷೆನೆ ಮಾಡಿರ್ಲಿಲ್ಲ, ಆದ್ರೆ ಒಟ್ಟಾರೆ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ, ಆಕ್ಷನ್ ಎಲ್ಲ ಸಖತ್ತಾಗಿದೆ. ಬಟ್ ಮಿಸ್ಟೇಕ್ ಏನ್ ಮಾಡಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ ಬ್ರೋ. ಆಮೇಲೆ ಇಂಗ್ಲಿಷ್ ಟೈಟಲ್ಸ್ ಬರುತ್ತಲ್ಲ, ಸೊ ಅವಾಗ ಕನ್ನಡದಲ್ಲಿ ಕೆಳಗಡೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಒಂದು ಸಾಮಾನ್ಯ ಜನರಿಗೆಲ್ಲ ಅರ್ಥ ಆಗ್ತಾ ಇತ್ತು. ಬಟ್ ಚೆನ್ನಾಗಿದೆ, ಜೆನ್ಸಿಗೆ ಇಷ್ಟ ಆಗುತ್ತೆ. ಅಂಡ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಇವರು. ಟಿಕೆಟ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಂಡ್ ಸೈಕಾಲಜಿಕಲ್ ಥ್ರಿಲ್ಲರ್, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಚೆನ್ನಾಗಿದೆ, ಇಂಟರ್ವಲ್ ಟ್ವಿಸ್ಟ್ ಚೆನ್ನಾಗಿದೆ ಮೂವಿ ನೋಡ್ಬೋದು. ಮೂವಿ ರಿವ್ಯೂ ನೋಡ್ದು ಬೇಜಾನು. ನಮ್ಗೆ ಬೇರೆ ಏನ್ ಹೇಳ್ತಾರೋ ನಮಗೆ ಬೇಡ, ನಮ್ ಕನ್ನಡ ಮೂವಿ ನಾವು ನೋಡ್ಬೇಕು ಬಂದಿದೀವಿ. ನಾವು ಫ್ರೆಂಡ್ಸ್ ಎಲ್ಲ ಒಂದು 8-9 ಜನ ಬಂದಿದೀವಿ. ಟಿಕೆಟ್ ಇವಾಗ ನಿನ್ನೆ ಬುಕ್ ಮಾಡ್ಕೊಂಡಿದೀವಿ. ನಾವು ಬಂದಿದೀವಿ, ಮೂವಿ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡ್ ಬಂದಿದೀವಿ. ಚೆನ್ನಾಗಿರದೇ ಇರ್ಲಿ, ಕನ್ನಡ ಮೂವಿ ನೋಡ್ತೀವಿ. ಯಾರು 1000 ಜನ 1000 ಇದ್ ಮಾಡ್ಬೋದು. ಬೇರೆ ಭಾಷೆ ರಿಲೀಸ್ ಆಗಿದೆ, ಅವರು ನೋಡ್ತಾ ಇದಾರೆ. ಈಗ ತೆಲುಗಲ್ಲಿ ರವಿ ತೇಜನ್ ಮೂವಿ ರಿಲೀಸ್ ಆಗಿದೆ, ಅವ್ರ ಮೂವಿ ತೆಗೆದ್ಬಿಟ್ಟು ನಮ್ಮ ಮೂವಿ ಓಡಿಸ್ತಾ ಇದಾರೆ. ಬೇರೆ ಜನ ಬ್ಯಾಡ್ ಕಮೆಂಟ್ ಮಾಡ್ಬೋದು, ಅದ್ರ ಬಗ್ಗೆ ನಮ್ಗೇನು ಅವಶ್ಯ ಇದಿಲ್ಲ. ನಾವು ಕನ್ನಡ ಮೂವಿ ನೋಡ್ತೀವಿ, ಕನ್ನಡದವ್ರು ನಾವು ಕನ್ನಡ ಬೆಳೆಸ್ತೀವಿ ಅಷ್ಟೇ. ಸರ್ ನೆಗೆಟಿವ್ ಮಾಡೋರು ನೋಡ್ತಾರೆ. ಈಗ ನಮ್ಮ ಕನ್ನಡದಲ್ಲಿ ಬೇರೆ ಜನ ಹೀರೋಗಳಿದ್ದಾರೆ, ಅವ್ರಿಗೆ ಒಬ್ರು ಕಟ್ಟರೆ ಒಬ್ರಿಗೆ ಆಗ್ತಾ ಇಲ್ಲ, ಅದು ಅವ್ರ ಫಾಲ್ಟ್ಗಳು. ಈ ಅಭಿಮಾನಿಗಳು ಏನ್ ಮಾಡ್ತಾರೆ, ಅವ್ರ ಹೀರೋಗಳನ್ನ ಅವ್ರು ಬೆಳ್ಸೋಕ್ಕೋಸ್ಕರ ಅವರು ಅಂತ ರಿವ್ಯೂ ಮಾಡ್ತಾರೆ, ಕೆಟ್ಟದಾಗ ಮಾಡೋರು ಮಾಡ್ತಾರೆ, ಒಳ್ಳೆದ ಮಾಡೋರು ಮಾಡ್ತಾರೆ, ಕೆಟ್ಟ ಮಾಡೋರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ನೋಡಿ ಸರ್, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ರಿವ್ಯೂ ನೋಡಿದಾಗ ಕೆಲವ್ರದ್ದು ಈಗ ನಮ್ಮ ಕನ್ನಡಕ್ಕಿಂತ ಬೇರೆ ಭಾಷೆಲೆ ಒಳ್ಳೆ ರೆಸ್ಪಾನ್ಸಿಬಲ್ ಬರ್ತೈತೆ, ಕನ್ನಡಕ್ಕಿಂತ ಬೇರೆ ಭಾಷೆಲಿ ಚೆನ್ನಾಗಿ ರೆಸ್ಪಾನ್ಸಿಬಲ್ ಬರ್ತಾ ಇರೋದು. ನಮ್ ಕನ್ನಡ ಸ್ವಲ್ಪ ಇದನ್ನ ಮಾಡ್ತಾ ಇರೋದು ಅಷ್ಟೇ, ಸ್ವಲ್ಪ ತುಳಿಯೋದ್ರ ಬಗ್ಗೆನೆ. ಹೌದು, ಅದರಿಂದನೇ ಸ್ವಲ್ಪ ಜನಗಳು ನೋಡಿ. ಈಗ ನೋಡಿದ್ರೆ ಈಗ ನಮ್ಮ 3ನೇ ದಿನ ಇದು, ಜನ ಫುಲ್ ಕ್ರೌಡ್ ಇರ್ಬೇಕಿತ್ತು. ಇವತ್ತು ಫ್ರೈಡೆ ಆಗಿರೋದ್ರಿಂದ ಕ್ರೌಡ್ ಇರ್ಬೇಕಿತ್ತು, ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಅಷ್ಟು ಮಾತ್ರ ಹೇಳ್ಬೋದು. ಸಿನಿಮಾಗೆಲ್ಲ ಏನು ಎಫೆಕ್ಟ್ ಆಗಲ್ಲ ಸರ್. ಇವಾಗ ಒಬ್ರು ನೋಡ್ಕೊಂಡು ಹೋಗ್ತಾರೆ. ಈಗ ನಾವ್ ನೋಡ್ತೀವ, ಹೊರಗಡೆ ಹೋಗಿ ಹೇಳ್ತೀವಿ, ಒಂದ್ಸಲ 2 ಸಲ ನೋಡ್ಬೋದು ಅಂತ ಹೇಳ್ತೀವಿ. ಅದನ್ನ ನೋಡಿ ಕೆಲವ್ರು ಏನ್ ಮಾಡ್ತಾರೆ, ಇಷ್ಟ ಇರೋರು ಇನ್ನೊಂದ್ 2 ಸಲ ಬಂದು ನೋಡ್ಬೋದು. ಇಷ್ಟ ಇಲ್ಲದವ್ರು ಬೇರೆ ಹೀರೋಗಳು ಅಭಿಮಾನಿಗಳು ಏನ್ ಮಾಡ್ತಾರೆ, ಒಂದ್ಸಲ ನೋಡ್ಕೊಂಡು ಬ್ಯಾಡ್ ರಿವ್ಯೂ ಕೊಡ್ಬೋದು. ಅದ್ರ ಬಗ್ಗೆ ಎಲ್ಲ ಏನು ಕಮೆಂಟ್ ಮಾಡಕ್ಕಾಗಲ್ಲ ಸರ್. ಕನ್ನಡದ ಹೀರೋ ವರ್ಲ್ಡ್ ವೈಡ್ ಸರ್ ಹೌದು, ಈಗ 6 ಭಾಷೆ ಮೂವಿ ರಿಲೀಸ್ ಆಗೈತೆ. ಈಗ ಎಲ್ಲಾ ಭಾಷೆಲಿ, ಬೇರೆ ಭಾಷೆಲೆಲ್ಲ ಒಳ್ಳೆ ಇದನ್ನೇ ಇದೆ. ನಮ್ ಕನ್ನಡದಲ್ಲಿ ಮಾತ್ರನೇ ಸ್ವಲ್ಪ ಇದ್ ಮಾಡ್ತಾ ಇರೋದು, ಬ್ಯಾಡ್ ಕಮೆಂಟ್ ಮಾಡ್ತಾ ಇರೋದು. ಇವ್ರು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ರಲ್ಲ, ಇವ್ರು ಇಲ್ಲೇ ಈಗ ದರ್ಶನ್ ಸರ್ ಇದ್ದಂಗೆ ಇವ್ರು ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ರು. ಇವ್ರು ಬೇರೆ ನಮ್ ಕನ್ನಡದಿಂದ ಬೇರೆ ಭಾಷೆಗೆ ಹೋದಾಗ ನಮ್ ಸ್ಟೇಟ್ಗೆ ಒಂಥರ ಇದು ಒಳ್ಳೆ ಇದಲ್ವಾ. ಈಗ ವರ್ಲ್ಡ್ ವೈಡ್ ರಿಲೀಸ್ ಆಗೈತೆ ಮೂವಿ. ಈಗ ಯಾರಿಗೆ ನೇಮ್ ಬರ್ತಾ ಇರೋದು, ಕನ್ನಡಕ್ಕೆ ತಾನೇ ನೇಮ್ ಬರ್ತಾ ಇದೆ. ಎಷ್ಟು ಒಬ್ಬರಿಗೆ ನೇಮ್ ಬರ್ತಾ ಇಲ್ಲ, ಕನ್ನಡ ಫುಲ್ ಎಲ್ಲ ಜನಗಳು ನೇಮ್ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೇಕೆ ಹೊರತು ಬೇರೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡಬಾರ್ದು ಸರ್. ಈಗ ಅವ್ರು ಬೇರೆ ಎಷ್ಟು ಯಾರು ನಾವೇನೋ ಇದ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈಗ ರಾಮಾಯಣ ಬರ್ತೈತೆ, ಬರೀ ಟ್ಯಾಕ್ಸಿಗೆ ಒಂದೇ ನಾವು ಇದ್ ಮಾಡಬಾರ್ದು. ಅವ್ರ ಫಸ್ಟ್ ಮೂವಿಗಳು ಬಂದ್ಬಿಟ್ಟು, ಫಸ್ಟ್ ಮೂವಿ ಎಲ್ಲ ಯಾವ ತರ ಆಯ್ತು, 2-3 ಮೂವಿ ಫ್ಲಾಪ್ ಆಯ್ತು. ನೆಕ್ಸ್ಟ್ ಈಗ ರಾಮಾಯಣ ಬರ್ತಾ ಇದೆ, ಅದು ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಅದನ್ನು ಈಗ ಟ್ಯಾಕ್ಸಿಗೆ ಒಂದು, ಈಗ ಅವ್ರಿಗೆ ಬಂಡವಾಳ ಏನ್ ಹಾಕಿದ್ರು, ಅವ್ರ ಬಂಡವಾಳ ಅವ್ರ ಕಷ್ಟ ಬಿದ್ದು ಏನ್ ಮಾಡಿದಾರೋ ಅವ್ರು ತಗೊಂಡಿದ್ದಾರೆ ಆಲ್ರೆಡಿ. ಅದನ್ನ ಈಗ ನಮ್ ಜನಗಳು ಏನ್ ಸಪೋರ್ಟ್ ಮಾಡ್ಬೇಕು, ಕನ್ನಡಿಗರಿಗೆ ಏನ್ ಸಪೋರ್ಟ್ ಮಾಡ್ಬೇಕು, ಅದು ಬಂದ್ ಬರ್ತಾ ಇಲ್ಲ ಅಷ್ಟೇ. ಸರ್ ಬ್ಯಾಡ್ ರಿವ್ಯೂ ಎಲ್ಲ ನಾವು ಆಲ್ರೆಡಿ ನೋಡಿದೀವಿ. ಮೂವಿ ಚೆನ್ನಾಗಿದೆ. ಈಗ ಬೇರೆ ಕಡೆ ಅವ್ರು ನೋಡಿದಾಗ ಯಶ್ ಅವರು ನಮ್ಮ ಎಲ್ಲಾ ಹೀರೋಗಳನ್ನ, ಈಗ ಅಲ್ಲು ಅರ್ಜುನ್ ಅವ್ರು ಪುಷ್ಪಟ್ಟು ಕಂಪೇರ್ ಮಾಡ್ತಾವ್ರೆ, ಧುವಂಧರಿ ಕಂಪೇರ್ ಮಾಡ್ತಾವ್ರೆ, ಎಲ್ಲದಕ್ಕಿಂತ ಟ್ಯಾಕ್ಸಿಗೆ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಈಗ ಬೇರೆ ಭಾಷೆ ನಮ್ಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಾವೇ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬಾರ್ದು. ಚೆನ್ನಾಗಿಲ್ಲ ಬೇಡ, ಬೇರೆಯವ್ರು ಹೇಳಿದ್ರೆ ನಾವೇ ಕೇಳ್ಬೇಕು. ಬಂದು ನಾವು ಮೂವಿ ನೋಡೋಣ ಒಂದ್ಸಲ. ಮೂವಿ ನೋಡಿದ ಮೇಲೆ ತಾನೇ ಗೊತ್ತಾಗೋದು ನಮಗೆ. ಬೇರೆಯವ್ರದ್ದು ಅಭಿಪ್ರಾಯ ಕೇಳ್ಕೊಂಡು ನಮ್ಗೆ ಬೇಕು, ನಮ್ಮ ಅಭಿಪ್ರಾಯ ಮೇನ್ ನಮಗೆ ಮುಖ್ಯ ಅಷ್ಟೇ. ಖಂಡಿತವಾಗ್ಲೂ ಖುಷಿ ಇದೆ ಸರ್, ಖಂಡಿತವಾಗ್ಲೂ ಖುಷಿ ಇದೆ. ನಾವು 4-5 ಜನ ಫ್ರೆಂಡ್ಗಳಿಗೆ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು, ಯಾರು ಜನಗಳು ಹೇಳಿದ ಮೇಲಾಗ್ಲಿ, ರಿವ್ಯೂ ನೋಡಿದ ಮೇಲಾಗ್ಲಿ, ರಿವ್ಯೂ ನೋಡ್ಕೊಂಡು ಮೂವಿ ನೋಡೋದಕ್ಕಿಂತ ನಾವು ನೋಡ್ಬಿಟ್ಟು ಇದು ಮಾಡಿ ಡಿಸೈಡ್ ಮಾಡ್ಬೇಕಲ್ಲ, ಮೂವಿ ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ಸರ್, ಈಗ ಸರ್ ಹೌದು, ಲೇಡೀಸ್ ಈಗ 5 ಜನ ಹೀರೋಯಿನ್ಗಳಿದ್ದಾರೆ.
ಈಗಿರೋ ಡಬಲ್ ಆಗಿ ಸಿನಿಮಾ ನೋಡಕ್ ಬಂದಿರೋರು ಕೂಡ ಅಂದ್ರೆ ಎಲ್ಲ ಹೌದು ಈಗೆಲ್ಲ ಲೇಡೀಸ್ ಗಳಿಗೆ ನೋಡಿ ನೀವು ನೋಡಿದ ಮಟ್ಟಿಗೆ ಎಷ್ಟು ಜನ ಲೇಡೀಸ್ ಇದಾರೆ ಇಲ್ಲಿ ಸುಮಾರು ಜನ ಲೇಡೀಸ್ ಗಳು ಬಂದಿದ್ದಾರೆ ಒಳಗಡೆ ಅಜ್ಜಿದರಿಗೆ ಅವರು ಸಾರಿ ಆಗ್ಲೇ ನೀವು ಇದು ಮಾಡಿದ್ರಿ ಅವ್ರು ಇದನ್ನ ಕೇಳ್ತಾ ಇದ್ರಿ ಅವ್ರು ಹೇಳಿದ್ರು 100 ಜನ ಒಳಗಡೆ ಲೇಡೀಸ್ ಗಳಿದ್ದಾರೆ ಅಂತ ಹೇಳಿದ್ರು ಅಜ್ಜಿದಾರು ಇದಾರೆ ಅಂತ ಹೇಳಿದ್ರು ಸರ್ ಈಗ ಮೂವಿ ನೋಡಿದ್ಮೇಲೆ ತಾನೇ ಈಗ ಲೇಡೀಸ್ ನೋಡ್ಬೋದು ಮಕ್ಳಿಗೆ ಅವ್ರು ಮುಂಚೆ ಹೇಳಿದಾರೆ 18+ ಮಕ್ಕಳುಗಳು ನೋಡಂಗಿಲ್ಲ ಅವ್ರು ಈಗ ದುಡ್ಡು ಮಾಡ್ಬೇಕು ಅನ್ನೋದಾಗಿದ್ರೆ ಮಕ್ಳು ಮರಿನೆಲ್ಲ ಕರ್ಕೊ ಬರ್ಲಿದ್ದು 18+ ಆಗ್ತಾ ಇರ್ಲಿಲ್ಲ ಎ ಸರ್ಟಿಫಿಕೇಟ್ ಮಾಡ್ಸೋ ಬದಲು ಬೇರೆ ಇದನ್ನ ಮಾಡ್ಸೋರು ಅವರು ದುಡ್ಡು ಕೊಟ್ಬಿಟ್ಟು ಏನೋ ಒಂದು ಮಾಡಿಸ್ಬೋದಾಗಿತ್ತು ಅವ್ರೇನು ಮಾಡ್ತಾರೆ ಮುಂಚೆನೆ ಮಕ್ಳುಗಳು ನೋಡ್ಬಾರ್ದು ಅದಕ್ಕೋಸ್ಕರ ಇದು ಮಾಡಿರೋದು ಅವರು ಒಟ್ನಲ್ಲಿ ಯಶ್ ಅವ್ರ ಅಭಿಮಾನಿನ ಇಲ್ಲ ಸರ್ ನಾನು ರವಿಚಂದ್ರನ್ ಅಭಿಮಾನಿ ಹೌದು ಒಟ್ನಲ್ಲಿ ಯಶ್ ಅವ್ರ ಬೆಳವಣಿಗೆ ಸರ್ ಕನ್ನಡ ಮೂವಿ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಲ್ಲ ಕನ್ನಡ ಮೂವಿ ಯಾವುದೇ ಮೂವಿ ರಿಲೀಸ್ ಅದನ್ನು ಪ್ರತಿಯೊಬ್ಬರು ಮೂವಿ ನೋಡ್ತೀವಿ ಸರ್ ಥಿಯೇಟರ್ಲ್ಲೇ ಬಂದು ನೋಡ್ತೀವಿ ಮೊಬೈಲ್ 1000 ನೋಡ್ಕೋಬಹುದು ಥಿಯೇಟರ್ ಬಂದು ಮೂವಿ ನೋಡ್ತೀವಿ ಸರ್ ಈ ಯಶ್ ಅವ್ರ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಈಗ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ತುಂಬಾ ಕೆಳಮಟ್ಟದಿಂದ ಬಂದು ಇವತ್ತು ವರ್ಲ್ಡ್ ವೈಡ್ ಮೂವಿ ರಿಲೀಸ್ ಮಾಡಾರೆ ತುಂಬಾ ಖುಷಿ ಆಗುತ್ತೆ ಸರ್ ನೋಡೋದು ಥ್ಯಾಂಕ್ ಯು ಸರ್ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ